ರಾಜ್ಯ ಬಿಜೆಪಿ ಈಗ ಐಸಿಯುನಲ್ಲಿದೆ. ಹೈಕಮಾಂಡ್ ಸುಮ್ಮನಿದ್ರೆ ಕೋಮಾಗೆ ಹೋಗಿಬಿಡುತ್ತೆ. ಕೋಮಾಗೆ ಹೋದ್ರೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂತ ರಾಜನಹಳ್ಳಿಯಲ್ಲಿ ಮಾಜಿ ಶಾಸಕ ರಾಜು ಗೌಡ ಮಾತಾಡಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಈಗ ಐಸಿಯುನಲ್ಲಿದೆ. ಹಿಂಗೆ ಬಿಟ್ಬಿಟ್ರು, ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ ಆಮೇಲೆ ಕೋಮಾಗೆ ಹೋಗುತ್ತೆ. ಕೋಮಾಗೆ ಹೋದ ಮೇಲೆ ನೀವು ಏನೇ ಮಾಡಿದ್ರು ಬದುಕುಳಿಸೋದು ಕಷ್ಟ ಆಗುತ್ತೆ ಅನ್ನುವ ಅರ್ಥದಲ್ಲಿ ರಾಜು ಗೌಡ ಮಾಜಿ ಶಾಸಕರು ಮಾತನಾಡಿದ್ದಾರೆ. ಹಲವರು ಗುಂಪು ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಗುಂಪಿಲ್ಲ ಅಂತಂದ್ರೆ ರಾಜುಗೌಡ ಹುಚ್ಚ ಅಂತಂತಾರೆ. ಹೈಕಮಾಂಡ್ ಬಿಟ್ರೆ ಯಾರಿಂದಲೂ ಇವರನ್ನ ಒಂದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯತ್ನಾಳ್ ಆಗಲಿ ವಿಜಯೇಂದ್ರ ಆಗಲಿ ಹೈಕಮಾಂಡ್ಗೆ ಒಪ್ಪಬೇಕು, ಇಲ್ಲ ಅಂದ್ರೆ ಅವ್ರವ್ರ ದಾರಿ ಅವ್ರು ನೋಡ್ಕೋಬೇಕು ಅಂತ ಬಿಜೆಪಿಯ ಬಣ ಬಡಿದಾಟಕ್ಕೆ ಮಾಜಿ ಶಾಸಕ ರಾಜುಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೂ ಐಸಿಯುನಲ್ಲಿದೆ, ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಹಾಗಾಗಿ ಸಾಮಾನ್ಯ ಪ್ರತಿಯೊಬ್ಬ ಬಿ ಜೆ ಪಿಯ ಕಾರ್ಯಕರ್ತ, ಯಾಕಂದರೆ ನಾವು ಏನೇ ಮಾಡಿದರೂ ಅಧಿಕಾರಗೋಸ್ಕರ ಮಾಡ್ತೇವೆ. ನಾನು ಮುಂದೆ MLA ಆಗಬೇಕು, ಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಸೆಗೆ ಮಾಡ್ತೇನೆ. ಆದರೆ ಸಾಮಾನ್ಯವಂಥ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರು ಏನೂ ಅಧಿಕಾರ ಇರಲಾರ್ದೇ ಬಿ ಜೆ ಪಿ ಪಕ್ಷ ಇರಲಿ ಅಂತ ಭಾಳಷ್ಟು ಜನ ಕಟ್ಟಿ ಬೆಳೆಸಿದ್ದಾರೆ. ಅಂಥವ್ರಿಗೆಲ್ಲ ನೋವು ಮಾಡೋಂಥ ಕೆಲಸ ನಾವು ಮಾಡ್ತಿದ್ದೇವೆ. ಇದು ಸರಿಯಲ್ಲ. ಹಾಗಾಗಿ ಹೈಕಮಾಂಡು ಆದಷ್ಟು ಬೇಗನೆ ಎಲ್ಲ ಬಣಗಳನ್ನು ಕರೆಸಿ ಒಂದೇ ಬಣ ಮಾಡೋಂಥ ಒಂದು ಕೆಲಸ ಮಾಡ್ತಾ, ಅದು ಬಿ ಜೆ ಪಿ ಬಣ ಮಾಡೋಂಥ ಕೆಲಸವನ್ನು ಮಾಡ್ತದೆ. ಇವತ್ತು ರಾಮಲಣ್ಣವ್ರ ಜೊತೆಗೂ ನಾವು ಮಾತಾಡಿದ್ದೇವೆ, ಎಲ್ಲರೂ ಜೊತೆಗೆ ಮಾತಾಡಿದ್ದೇವೆ. ಇನ್ನೂ ನಾವು ಹಿಂಗೆ ಇದೇ ಥರ ಕಿತ್ತಾಡ್ಕೊಂತ ಹೋದ್ವಿ ಅಂದ್ರೆ ಮುಂದಿನ ದಿನದಲ್ಲಿ ಉಳುಗಾಲಿಲ್ಲ ಅನ್ನೋದು ಮಾತನ್ನು ಎಲ್ಲರಿಗೂ ಸ್ಪಷ್ಟಪಡಿಸಿದ್ದೇವೆ. ಹೈಕಮಾಂಡ್ ಅವರಿಗೂ ಮಾತಾಡಿದ್ದೇವೆ. ಆದಷ್ಟು ಬೇಗನೆ ಎಲ್ಲ ಬಣಗಳನ್ನ ಬಿ ಜೆ ಪಿ ಬಣ ಆಗಿ ಒಂದು